ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನದ ಆಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಈ ದಿನವನ್ನು ಸಮಾಜದ ಒಳಿತಿಗಾಗಿ ಯುವ ಜನತೆಯನ್ನು ಕ್ರಿಯಾಶೀಲರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಆಚರಿಸಲಾಗುತ್ತದೆ. ಔಪಚಾರಿಕ, ಸಾಂಸ್ಥಿಕ, ರಾಜಕೀಯದಲ್ಲಿ ಯುವ ಜನತೆಯನ್ನು ಪ್ರಾತಿನಿಧ್ಯವನ್ನು ಹೇಗೆ ಗಮನಾರ್ಹವಾಗಿ ಹೆಚ್ಚಿಸಬಹುದು ಎಂಬುದನ್ನು ಚರ್ಚಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 1965ರಲ್ಲಿ ತನ್ನ ಸಾಮಾನ್ಯ ಸಭೆಯಲ್ಲಿ ಯುವ ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯಪ್ರವೃತ್ತವಾಯಿತು. ಆಗ ಜನರ ಮಧ್ಯೆ ಶಾಂತಿ, ಗೌರವ ಮತ್ತು ಅರಿವಿನ ಮೌಲ್ಯಕ್ಕೆ ಒತ್ತು ಕೊಡುವ ಕಾರ್ಯಕ್ಕೆ ಬೆಂಬಲ ಕೊಡಲಾಯಿತು. 1991ರಲ್ಲಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನಡೆದ ಯುಎನ್ಎ ವಿಶ್ವ ವೇದಿಕೆಯ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದ ಹಲವು ಯುವಕರು ವಿಶ್ವಸಂಸ್ಥೆಯ ಯುವ ನಿಧಿಗೆ ಹಣವನ್ನು ಸಂಗ್ರಹಿಸಲು ಸಹಾಯ ಮಾಡಲು ಅಂತಾರಾಷ್ಟ್ರೀಯ ಯುವ ದಿನವನ್ನು ಘೋಷಿಸಬೇಕೆಂದು ಸಲಹೆ ನೀಡಿದರು. 1999 ಡಿಸೆಂಬರ್ 17 ವಿಶ್ವ ಸಮ್ಮೇಳನದ ಮೊದಲ ಅಧಿವೇಶನದಲ್ಲಿ ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನವೆಂದು ಘೋಷಿಸಲಾಯಿತು. ಮೊದಲ ಬಾರಿಗೆ 2000 ಇಸ್ವಿಯಲ್ಲಿ ಯುವ ಅಂತಾರಾಷ್ಟ್ರೀಯ ದಿನವನ್ನು ಜಾಗೃತಿ ದಿನವೆಂದು ಆಚರಿಸಿತು. ಇದರ ಉದ್ದೇಶ ಯುವ ಸಮುದಾಯ ಕಾನೂನಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಹಾಗೂ ಸಾಂಸ್ಕೃತಿಕವಾಗಿ ಗಮನ ಸೆಳೆಯುವುದೇ ಆಗಿತ್ತು. ಯುವ ಸಮುದಾಯ ಶಾಂತಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಶಾಂತಿಯನ್ನು ತರುವಲ್ಲಿ, ಉಗ್ರವಾದವನ್ನು ಎದುರಿಸುವಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುತ್ತದೆ. ಯುವಕರಿಂದ ಯುವಕರಿಗಾಗಿ ಯುವಕರೊಂದಿಗೆ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಇದರಿಂದ ಯುವಕರಲ್ಲಿ ಸೃಜನಶೀಲತೆ, ನಾವೀನ್ಯತೆ ಹಾಗೂ ಜಗತ್ತಿನಲ್ಲಿ ಬದಲಾವಣೆ ಮಾಡುವ ಸಾಮರ್ಥ್ಯವನ್ನು ತರುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯುವ ದಿನ ಮೀಸಲಾಗಿದೆ. 2013 ಆಗಸ್ಟ್ 10, 11ರಂದು ಯುವ ದಿನದ ಮೊದಲ ಸಮ್ಮೇಳನವನ್ನು ಯೂತ್ ಎಕ್ನೋರಾ ಮತ್ತು ಯುಎಸ್ ಕಾನ್ಸುಲೇಟ್ ಜನರಲ್ ಚೆನ್ನೈನಲ್ಲಿ ಆಯೋಜಿಸಿತ್ತು. ವಿವಿಧ ದೇಶದ ಭಾಷಣಕಾರರು, ಸಾಧಕರು, ಕಲಾವಿದರು ಭಾಗವಹಿಸಿದ್ದರು. ಯುವ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು. ಇಂಥ ಯುವ ಸಮುದಾಯವನ್ನು ಜಾಗೃತಗೊಳಿಸಲು ಹಾಗೂ ವಿಶ್ವದಾದ್ಯಂತ ಯುವಕರಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುವಲ್ಲಿ ಯುವ ಸ್ವಯಂ ಸೇವಕರನ್ನು ಮತ್ತು ಕಾರ್ಯಕರ್ತರನ್ನು ಗುರುತಿಸಿ ಅಭಿನಂದಿಸುತ್ತದೆ. ಇದರಿಂದ ವಿಶ್ವದಾದ್ಯಂತ ಉದ್ಯೋಗ, ರಾಜಕೀಯ ಮುಂತಾದವುಗಳಲ್ಲಿ ಭಾಗವಹಿಸುವಿಕೆ, ಸಾಮಾಜಿಕ ಆರೋಗ್ಯ, ನ್ಯಾಯಯುತವಾದ ಜೀವನ, ವಿವಿಧ ಕ್ಷೇತ್ರಗಳಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಅಡೆತಡೆಗಳನ್ನು ವರದಿ ಮಾಡುವುದನ್ನು ಹಾಗೂ ಯುವ ಸಮುದಾಯ ಹೇಗೆ ಮುಂದುವರಿಯುತ್ತಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. 2030ರವರೆಗಿನ ಗುರಿ ಏನೆಂದರೆ ನಮ್ಮ ಭೂಮಿಯನ್ನು ರಕ್ಷಿಸುವುದರ ಜೊತೆಗೆ ಬಡತನ, ಅಸಮಾನತೆ ಮುಂತಾದವುಗಳನ್ನು ನಿವಾರಿಸಲು ನೀಲಿ ನಕ್ಷೆಯನ್ನೂ ರೂಪಿಸಲಾಗಿದೆ. ಇದು ದೀರ್ಘಾವಧಿಯ ಗುರಿ. ಆಗಸ್ಟ್ 12, 2023ರಲ್ಲಿ ವಿಜ್ಞಾನದಲ್ಲಿ ಮಹಿಳೆ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಿದೆ. ಇನ್ನು 2024ರ ವಿಷಯವೇನೆಂದರೆ ಕ್ಲಿಕ್ಗಳಿಂದ ಪ್ರಗತಿಗೆ, ಸುಸ್ಥಿರ ಅಭಿವೃದ್ಧಿಗಾಗಿ ಯುವ ಡಿಜಿಟಲ್ ಮಾರ್ಗಗಳನ್ನು ಮುನ್ನಡೆಸುವಲ್ಲಿ, ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸಲು ಡಿಜಿಟಲ್ ಆವಿಷ್ಕಾರದಲ್ಲಿ ಯುವ ಜನರ ಪಾತ್ರ ಅತ್ಯಗತ್ಯ ಎಂಬುದರತ್ತ ಗಮನ ಹರಿಸಿದೆ.